ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ದೇಶದ್ರೋಹಿ ಅಂತ ಹೇಳೋದು, ಮುಸ್ಲಿಮ ಹೆಣ್ಣು ಮಕ್ಕಳಿಗೆ ಗಂಡನಂತ ಇರಲಿಲ್ಲ, ಅವ್ರಿಗೆ ದಿವಸಕ್ಕೊಬ್ಬರು ಗಂಡರು ಬೇಕಂತ ಹೇಳಿ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಮಾನವ ಈ ಭೂಮಿ ಮೇಲೆ ಹುಟ್ಟಿದ ಬಳಕ ಯಾರು ಇಂಥವು ಮಾತನಾಡ್ಲಿಕ್ಕಿಲ್ಲ ಬಹುತೇಕ. ಅದನ್ನು ಈ ಸಂದರ್ಭದಲ್ಲಿ ನಾ ಖಂಡಿಸ್ತೀನಿ. ಇಂಥವು ಅವ್ರಿಗೆ ಮಾನವರು ಅನ್ಬೇಕು ಏನ್ ಅನ್ಬೇಕು ತಿಳಿತಾ ಇಲ್ಲ ನನಗೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ದಾರೆ, ಪ್ರಧಾನಿ ಮೋದಿ ಅವರು ಇವರಿಗೆ ಒಂದೊಂದು ಗಂಡು ಕೊಟ್ರತ್ ಹೇಳಿ. ಪ್ರಧಾನಿ ಮೋದಿಯವರು ಅವ್ರ ಹೆಂಡತಿಗೆ ಗಂಡಾಗಿಲ್ಲ. ಈ ದೇಶದ ಪ್ರಧಾನಿ ಮೋದಿಯವರು ಅವ್ರ ಹೆಂಡತಿಗೆ ಗಂಡಾಗಿಲ್ಲ. ಎಂತ ದೌರ್ಭಾಗ್ಯ ನಮ್ಮದು. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳು ಅವ್ರ ಹೆಂಡತಿಗೆ ಆಳಿಲ್ಲ, ಹೆಂಡತಿಗೆ ಇಟ್ಕೊಂಡಿಲ್ಲ, ಅವ್ರ ಹೆಂಡತಿಗೆ ಗಂಡಾಗಿಲ್ಲ. ಇವ್ರು ಉಳಿದ ಹೆಣ್ಮಕ್ಳಿಗೆ ಗಂಡ ಹೆಂಗ್ ಕೊಡ್ತಾರೆ? ಯಾರ ಗಂಡು ಕೊಡ್ತಿರ್ತಾರೆ? ಆ ಸಂಸ್ಕೃತಿ ಏನಾದ್ರೂ ಕಲ್ಲಡ ಪ್ರಭಾಕರ್ ಭಟ್ ಅವ್ರಿಗೆ ಗೊತ್ತಿದೆಯಾ? ಈ ವಿಷಯ ಗಂಭೀರವಾಗಿ ತಗೊಂಡು ಬಿಜೆಪಿಯವರಾಗ್ಲಿ, ಹಿಂದೂ ಸಭಾದವರಾಗ್ಲಿ, ಹಿಂದೂ ಧರ್ಮ ಉಳಿಸ್ತೀವಿ ಅಂತ ಏನು ಹೋರಾಡ್ತಾ ಇದ್ದಾರಲ್ಲ, ಇವರೆಲ್ಲರೂ ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು, ಅವ್ರಿಗೂ ತಾಯಂದಿರಿದ್ದಾರೆ, ಅವ್ರಿಗೂ ಸಹೋದರಿದ್ದಾರೆ, ಅವ್ರಿಗೂ ಹೆಂಡ್ರಿದ್ದಾರೆ, ಇದ್ರ ಬಗ್ಗೆನೂ ಇವ್ರು ಸಹಮತಿ ಕೊಟ್ರೆ ಇವರು ಅವ್ರಿಗಿಂತಲೂ ಕಡೆ ಆಗ್ತಾರ. ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು, ಹಿಂದೂ ಧರ್ಮ ಇದನ್ನೇ ಹೇಳ್ತದ. ಹಿಂದೂ ಧರ್ಮ ಒಬ್ಬರು ಸ್ತ್ರೀಯರ ಬಗ್ಗೆ, ಸಹೋದರರ ಬಗ್ಗೆ, ತಾಯಂದಿರ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು ಹಿಂದೂ ಧರ್ಮ ಯಾವತ್ತಾದ್ರೂ ಹೇಳಿದೆಯಾ? ಹಾಗಿದ್ರೆ ಹೇಳ್ಬಿಡಿ, ಒಪ್ಕೊಂಡು ಬಿಡಿ. ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮಾತುಗಳನ್ನ ಸಮರ್ಥನೆ ಮಾಡ್ಕೊಂಡು ಬಿಡಿ. ನೀವು ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಹಿಂದೂ ಧರ್ಮ ಉಳಿಸ್ತಂತ ಹೋರಾಟ ಮಾಡ್ತಾ ಇದ್ದೀರಿ, ಹಿಂದೂ ಸಭಾದವರಲ್ಲಿ, ನೀವೆಲ್ಲ ಇದನ್ನು ಹೇಳ್ಬಿಡಿ. ಕೋಮು ಗಲಭೆಗಳನ್ನು ಮಾಡಿಸ್ಬೇಕು, ಪಾರ್ಲಿಮೆಂಟ್ ನಲ್ಲಿ ಏನಾದ್ರೂ ಇದರಿಂದ ಲಾಭ ತಗೋಬೇಕು, ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕು ಅನ್ನಂತ ಮಾತುಗಳನ್ನು ಆಡ್ತೀರಿ. ಇದನ್ನು ಖಂಡಿಸ್ತೀವಿ. ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತಾಡಿದ ಕೂಡಲೇ ಮುಸ್ಲಿಮರ ಸ್ತ್ರೀಯರ ಅವಹೇಳನ ಆಗುದಿಲ್ಲ. ಸ್ತ್ರೀ ಅಂದ್ರೆ ಸ್ತ್ರೀನೇ, ತಾಯಿ ಅಂದ್ರೆ ತಾಯಿನೇ, ಸಹೋದರ ಅಂದ್ರೆ ಸಹೋದರಿನೇ. ಅದಕ್ಕೆ ಧರ್ಮ ಜಾತಿ ಇಲ್ಲ. ಹಿಂದೂ ಮುಖಂಡರನ್ನಂತವ್ರು ಖಂಡಿಸ್ಬೇಕು ಇದನ್ನ. ಪ್ರತಿಯೊಂದು ಸಲ ಅವ್ರೇನ್ ಪ್ರಚಾರ ಮಾಡ್ತಾರೆ ಅಂತ ಕೇಳಿದ್ರೆ, ಮುಸ್ಲಿಮರು ನಾಲ್ಕು ಮಡದೇರನ್ನ ಹಾಕ್ತಾರೆ. ನೀವು ಒಂದು ಕಡೆ ಮುಸ್ಲಿಮರು 4 ಮಡದೇರನ್ನ ಹಾಕ್ತಾರ ಅಂತ ಹೇಳಿ ಅಪಪ್ರಚಾರ ಮಾಡ್ತೀರಿ. ಇಲ್ಲಿ ಮುಸ್ಲಿಮರ ಹೆಣ್ಮಕ್ಳು ಗಂಡ ಇಲ್ಲ ಅಂತ ಹೇಳ್ತೀರಿ. ಅರೆ ಅವ್ನು 4 ಹೆಂಡ್ರು ಗಂಡ ಆಗಿರ್ತಾನವ, ಅದನ್ನು ನೀವು ಹೇಳ್ತೀರಿ, ನೀವೇ ಪ್ರಚಾರ ಮಾಡ್ತೀರಿ. ಮಾನ ಮರ್ಯಾದೆ ಬೇಕು ನಿಮಗ. ಒಂದ್ ಕಡೆ ಈ ತರ ಮಾತಾಡ್ತೀರಿ, ಇನ್ನೊಂದ್ ಕಡೆ ಈ ತರ ಮಾತಾಡ್ತೀರಿ. ಇದು ಅಪಪ್ರಚಾರಕ್ಕೆ ಆಸ್ಪದ ಕೊಡಬಾರದು ಸರ್ಕಾರದಲ್ಲಿ ನಂದು ವಿನಂತಿ ಏನು, ಮುಸ್ಲಿಂ ಸಮಾಜದ ಪರವಾಗಿ, ನಮ್ಮ ಪರವಾಗಿ ಅಂತ ಕೇಳಿದ್ರ, ಸುಳ್ಳು ಸುದ್ದಿ ಹಬ್ಬಿಸೋರ ಬಗ್ಗೆ, ಇಂಥ ಪ್ರಚೋದನೆ ಮಾತಾಡೋರ ಬಗ್ಗೆ ಮಟ್ಟ ಹಾಕ್ಬೇಕು. ಸರ್ಕಾರ ಇವತ್ತ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಅವರನ್ನ ಜೈಲಿಗೆ ಅಟ್ಟಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.